ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ 6ನೇ ದಿನದ ಶೋಧ ಕಾರ್ಯ ನಡೀತಾ ಇದೆ. ಇದಕ್ಕಿಂತ ಮುಂಚೆನೇ ಸಾಕಷ್ಟು ದಿನಗಳ ಮುಂಚೆನೇ ಒಂದು ಮಾತು ಹೇಳಿದ್ದೆ, ಎಲ್ರಿಗೂ ನಿಧಿ 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 ಅಂದರೆ ಚಿನ್ನದ ಸರ, ನಾಣ್ಯ ಇವಿರಬೇಕು. ಒಬ್ಬ ಪುರಾತತ್ವ ಇಲಾಖೆಯ ವ್ಯಕ್ತಿಗೆ, ಪ್ರಾಚ್ಯ ವಸ್ತು ಸಂಶೋಧಕನಿಗೆ ನಿಧಿ ಅಂದರೆ ಯಾವುದು ಗೊತ್ತಾ? ಬರೀ ಬಂಗಾರ, ಬೆಳ್ಳಿ, ಲೋಹದ ತುಣುಕುಗಳಲ್ಲ. ಅಲ್ಲಿ ಸಿಗೋ ಒಂದು ಕುಡಿಕೆ, ಮಡಿಕೆ, ಒಂದು ಕಲ್ಲು, ಒಂದು ಶಾಸನ, ಒಂದು ಬಂಡೆ, ಅಲ್ಲೇನೋ ಒಂದು ಆಕೃತಿ, ಒಂದು ಮಣಿ ಸರ, ಪ್ರತಿಯೊಂದು ಕೂಡ ಒಬ್ಬ ಪುರಾತತ್ವ ಇಲಾಖೆಯ ಅಧ್ಯಯನಕಾರನಿಗೆ ಅವಷ್ಟೇ ಮಹತ್ವದ್ದು. ಅದು ಚಿನ್ನಕ್ಕಿಂತ ಮಿಗಿಲಾದದ್ದು ಅಂತ. ಯಾವುದೋ ರಾಜರ ಕಾಲದ, ಯಾವುದೋ ಒಂದು ಕಾಲಘಟ್ಟದ ಒಂದು ನಾಗರಿಕತೆ ಓಪನ್ ಆಗಬಹುದು. ಅವತ್ತಿನ ಕಾಲಘಟ್ಟದ ಮನೆ ನಿರ್ಮಾಣ ಕಾರ್ಯ ಓಪನ್ ಆಗಬಹುದು. ಹರಪ್ಪ ಮೊಹೆಂಜೋದಾರೋ ಥರ ಏನೋ ಓಪನ್ ಆಗಬಹುದು. ಹಾಗಾಗಿ ಅಂತ ಮಹತ್ವ ಇರುತ್ತೆ ಅದರಲ್ಲಿ. ಬರೀ ಚಿನ್ನ ಸಿಕ್ಕರೆ ಮಾತ್ರ ಇವತ್ತಿನ ಕಾಲದಲ್ಲಿ ಅದಕ್ಕೆ ವ್ಯಾಲ್ಯೂ ಇದೆ, ದುಡ್ಡು ಬರುತ್ತೆ ಅಂತ ನೋಡಿಬಿಡ್ತಾರೆ. ಹಾಗಲ್ಲ. ಆ ಥರ ಸಂಶೋಧಕರಿಗಂತೂ ಒಂದು ಮಡಕೆ ಸಿಗ್ತಾ, ಹಳೆಯದು ಒಂದು ಕುಡಿಕೆ ಸಿಗ್ತಾ, ಅಕಸ್ಮಾತ್ ಎಷ್ಟೋ ವರ್ಷಗಳ ಹಿಂದೆ ಕೂಡಿಟ್ಟಿದ್ದಂಥ ಬಿತ್ತನೆ ಬೀಜ ಸಿಕ್ಕಿಬಿಡ್ತಾ, ಅದರಲ್ಲಿ ಜೇನುತುಪ್ಪ ಸಿಕ್ಕಿಬಿಡ್ತಾ, ಯಾವುದೋ ಮೂಳೆ ಸಿಕ್ತಾ, ಮನುಷ್ಯನ ಸಮಾಧಿ ಸಿಕ್ತಾ, ಮನೆ ನಿರ್ಮಾಣದ ಅವತ್ತಿನ ಕಾಲದ ವಿನ್ಯಾಸ ಸಿಕ್ತಾ, ಅವೆಲ್ಲವೂ ನಿಧಿಯೇ ಅವರ ಪಾಲಿಗೆ. ಸೊ 6ನೇ ದಿನ ಈ ಶೋಧ ಕಾರ್ಯ ಮುಂದುವರೆದಿದೆ. ಈ ವೇಳೆ ಚಿಕ್ಕ ಚಿಕ್ಕ ಮೂಳೆಗಳಲ್ಲಿ ಸಿಕ್ಕಿವೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಅಂಗಳದಲ್ಲಿ ಪತ್ತೆಯಾಗಿರೋದು ಪ್ರತ್ಯೇಕವಾಗಿ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಸಂಗ್ರಹಿಸಿ ಸೀಲ್ ಮಾಡಲಾಗಿದೆ. ನಿನ್ನೆ ಶಿವಲಿಂಗದ ಪಾಣಿಪೀಠದ ಪೂರ್ಣ ಭಾಗವೇ ಸಿಕ್ಕಿತ್ತು. ಅಲ್ಲಿ ದೊಡ್ಡ ಮಡಿಕೆಯ ಒಂದು ಭಾಗ ಕೂಡ ಪತ್ತೆಯಾಗಿತ್ತು. ಈಗಾಗಲೇ ಸುಮಾರು 6ಕ್ಕೂ ಹೆಚ್ಚು ಅಡಿ ಆಳಕ್ಕೆ ಇದನ್ನು ಅಗೆಯಲಾಗಿದೆ. ಶಿವಲಿಂಗದ ಮುಂದೆ ನೀರು ಹೋಗುವಂಥದ್ದು ಪಾಣಿಪಟ್ಟ ಅಂಕಶಾಲೆ ಇತ್ತು ನೋಡಿ.